ಆಮೇಲೆ ಇನ್ನೊಂದೇನೆಂದರೆ ತುಂಬ ಜನ ಅಂದ್ಕೊಳ್ಳೋದೇನೆಂದರೆ ಓದೋರ ಸಂಖ್ಯೆ ಕಡಿಮೆ ಆಗಿದೆ ಅಂತೇಳಿ. ಆದರೆ ಇನ್ಫ್ಯಾಕ್ಟ್ ನಂದು ಅದಕ್ಕೆ ಒಂದು ವ್ಯತಿರಿಕ್ತವಾದಂಥದ್ದು ನಂಬಿಕೆ ಅಥವಾ ನಾನು ಕಂಡುಕೊಂಡಿದ್ದಂದರೆ ಓದುವವರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂದರೆ ಪರ್ಸೆಂಟೇಜ್ ವೈಸ್ ನೋಡಿದಾಗ ಕಡಿಮೆ ಅನ್ನಿಸ್ಬೋದು, ಆದರೆ ನಿಮಗೆ ಅಷ್ಟೇ ಜನಸಂಖ್ಯೆನೂ ಜಾಸ್ತಿ ಆಗಿರುತ್ತೆ ಓದುವಂಥವ್ರು. ಯಾಕಂದರೆ ಇವತ್ತು ನಮ್ಮ ವೆಬ್ಸೈಟನ್ನು ನೋಡೋದಾದರೆ ಪ್ರತಿ ತಿಂಗಳು ನಮ್ಮ ಹತ್ರ ಅದು ಡಾಟಾಗಳು ಬಂದಾಗ ಅದಕ್ಕೆ UVsಗಳಂತ ನೋಡಿದಾಗ ಮಿನಿಮಮ್ ಎಷ್ಟು 4 ಮಿಲಿಯನ್ ಇರುತ್ತೆ, 5 ಮಿಲಿಯನ್ ಇರುತ್ತೆ, 6 ಮಿಲಿಯನ್ ಇರುತ್ತೆ. ಅಂದರೆ ಅಷ್ಟು ಜನ ಓದ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನ್ಯೂಸ್ ಪೇಪರನ್ನು ಪರ್ಚೇಸ್ ಮಾಡುವಂಥವ್ರು, ಅದಕ್ಕೆ ಬರುವಂಥವ್ರು ಅದು ಇದ್ದೇ ಇರುತ್ತೆ. ಆದರೆ ನಂಗೆ ಚಾಲೆಂಜ್ ಅನಿಸಿದ್ದು ಯಾವುದಂದರೆ ಸರ್, ನನಗೆ ಬಹುತೇಕ ಲಾಸ್ಟ್ ಟರ್ಮಲ್ಲಿ ಯಾವಾಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯುತ್ತೆ, ದೇವೇಂದ್ರ ಫಡ್ನವೀಸ್ ಅವಾಗೆಲ್ಲ ಶಿವಸೇನೆ ಎಲ್ಲ ಒಟ್ಟಿಗೆ ಇರುತ್ತೆ. ಆದರೆ ಇದ್ದಕ್ಕಿದ್ದ ಹಾಗೆ ಶಿವಸೇನೆ ಕಾಂಗ್ರೆಸ್ ಜೊತೆ ಹೋಗುತ್ತೆ ಅಂದಾಗ ಇವರು ದೇವೇಂದ್ರ ಫಡ್ನವೀಸ್ ಅಜಿತ್ ಪವಾರ್ ಜೊತೆ ಸೇರಿ ಬೆಳಗ್ಗೆ ಪ್ರಮಾಣ ವಚನ ಸ್ವೀಕರಿಸ್ಬಿಡ್ತಾರೆ. ಅದೆಲ್ಲ ಪೇಪರಲ್ಲಿ ಬರುತ್ತೆ. ಮಹಾರಾಷ್ಟ್ರದ ನೂತನ ಮುಖ್ಯಮಂತ್ರಿ ಯಾವುದು ದೇವೇಂದ್ರ ಫಡ್ನವೀಸ್, ಉಪಮುಖ್ಯಮಂತ್ರಿ ಅಜಿತ್ ಪವಾರ್. ಆದರೆ ಪೇಪರ್ ಪ್ರಿಂಟಾಗಿ ಬೆಳಗ್ಗೆ ಬರೋ ಜೊತೆಗೆ ಸಿನಾರಿಯೋ ಚೇಂಜ್ ಆಗಿರುತ್ತೆ, ಉಲ್ಟಾ ಆಗಿ ಹೋಗಿರುತ್ತೆ. ಈ ಥರ ಆದಾಗ ಅದನ್ನು ಹೇಗೆ ಎದುರಿಸ್ತೀರಿ ಅಂತೇಳಿ, ಆ ಥರ ಘಟನೆಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಅಲ್ಲ, ಪತ್ರಿಕೆ ಚಾಲೆಂಜ್ ಅದು ಅಂತೇಳಿ ಅಂದರೆ ಹಲವಾರು ಸುದ್ದಿಗಳಲ್ಲಿ ಯಾವ ಸುದ್ದಿಗೆ ಒಂದು ಇಮಿಡಿಯಸಿ ಅಂತ ಇರುತ್ತಲ್ಲ, ಆ ಇಮಿಡಿಯಸಿಯನ್ನು ಬೇರೆ ಮಾಧ್ಯಮಗಳು ಕೊಟ್ಬಿಡ್ತವೆ. ಬಟ್ ಅದಕ್ಕೆ ಒಂದು ವಿಶ್ಲೇಷಣೆ ಅಂತ ಇರುತ್ತಲ್ಲ, ಅದನ್ನು ಬೇರೆ ಮಾಧ್ಯಮಗಳಿಗೆ ಕೊಡೋಕ್ಕಾಗಲ್ಲ. ಆ ವಿಶ್ಲೇಷಣೆ ಹೆಂಗಲಿ ಇಬ್ಬರ ಮಾತುಕತೆಯಲ್ಲಿ ನಡೆಯುತ್ತೆ. ಆದರೆ ಒಂದು ನಂಬಿಕೆ ಏನಂದರೆ, ಪತ್ರಿಕೆಯ ಹಿಂದೆ ಒಬ್ಬ ಸಂಪಾದಕ ಇರ್ತಾನೆ. ಆ ಸಂಪಾದಕ ಪ್ರತಿಯೊಂದು ಸುದ್ದಿಯನ್ನು ಗಮನಿಸಿ ಬಹಳ ಸಮಾಧಾನ ಚಿತ್ತದಿಂದ ಅದಕ್ಕೊಂದು ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಅಂತ, ಸಂಪಾದಕೀಯ ಅಂತ ಕರೀತಾರೆ ಅದನ್ನೇ. ಅಂದರೆ ಅವನು ಯಾವುದೇ ಅವಸರದಲ್ಲಿ ಒಂದು ತೀರ್ಮಾನಕ್ಕೆ ಬರಲ್ಲ ಅಂತ. ಸುದ್ದಿಯ ಅದೇ, ಬಟ್ ಆ ಸುದ್ದಿಯ ವಿಶ್ಲೇಷಣೆ, ಆ ಸುದ್ದಿಯನ್ನು ಅನ್ವಯಿಸುವಂಥ ರೀತಿ, ಅದರ ಅನುಸಂಧಾನ ಇದೆಲ್ಲ ಬದಲಾಗ್ತಾ ಹೋಗುತ್ತಲ್ಲ. ಉದಾಹರಣೆಗೆ ನಂದು ಸಣ್ಣ ವಿಷಯ ಹೇಳ್ತೀನಿ ನಾನು. ಒಂದು ಶಾರ್ಟ್ ಫಿಲ್ಮಿಗೂ ಒಂದು ಕಾದಂಬರಿಗೂ ಇರೋ ವ್ಯತ್ಯಾಸ. ಒಂದು ಕಾದಂಬರಿಲಿರೋ ಸಂಗತಿಯನ್ನೇ ಒಂದು ಶಾರ್ಟ್ ಫಿಲ್ಮ್ ಹೇಳಿಬಿಡುತ್ತೆ. ಬಟ್ ಅದು ಕಾದಂಬರಿ ಓದಿದಾಗ ಉಳಿಯುವಷ್ಟು ಇದು ಮನಸ್ಸಲ್ಲಿ ಉಳಿಯಲ್ಲ. ಶಾರ್ಟ್ ಫಿಲ್ಮಲ್ಲಿ ಒಂದು ಘಟನೆ ಇರುತ್ತೆ, ಬಟ್ ಅಲ್ಲೊಂದು ಬದುಕು ಇರುತ್ತೆ. ಹಾಗೆ ಪತ್ರಿಕೆಗೂ ಬೇರೆ ಇಮಿಡಿಯೇಟ್ ಮಾಧ್ಯಮಗಳಿಗೂ ಒಂದು ಸಣ್ಣ ವ್ಯತ್ಯಾಸ ಇದೆ. ಸೊ ಅದನ್ನು ನಂಬುವವರು, ಅದನ್ನು ಬಯಸುವವರು, ಅದನ್ನು ಒಪ್ಪಿಕೊಳ್ಳುವವರು ಎಷ್ಟು ಮಂದಿ ಇದ್ದಾರೆ, ಎಷ್ಟು ಮಂದಿಗೆ ಅದು ಬೇಕಾಗಿದೆ, ಅದು ಬಹಳ ದೊಡ್ಡ ಪ್ರಶ್ನೆ. ಎಷ್ಟು ಮಂದಿಗೆ ಬೇಕಾಗೋ ಥರ ಮಾಡ್ತೀವಿ ಅಂತ. ಈಗ ನಾವು ಒತ್ತಾಯದಿಂದ ಸ್ಕೂಲ್ಗಳಿಗೆ ಕಾಪಿಗಳನ್ನು ಕಳಿಸಿ, ಸರ್ಕಾರ ಪ್ರತಿ ಶಾಲೆಯಲ್ಲೂ ಪತ್ರಿಕೆ ಓದುವ ಒಂದು ಸಿಸ್ಟಮ್ ಮಾಡಿ ಅಂತ ಹೇಳಿ ಹಿಂಗೆ ಮಾಡ್ತಾ ಹೋಗ್ತೀವಿ. ಬಟ್ ಜೆನ್ಸಿ ಮೊನ್ನೆ ಏನು ಹೋರಾಟ ಮಾಡ್ತಲ್ಲ, ಅದೇ ಹೋರಾಟವನ್ನು ಈ ರೀತಿಯ ಬದಲಾವಣೆ ಕೂಡ ಮಾಡಿದರೆ, ಅಂದರೆ ಅದಕ್ಕೆ ಬೀದಿಗೆ ಬರಬೇಕಾಗಿಲ್ಲ, ಅಂತರಂಗದಲ್ಲಿ ನಡಿಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.